If adenine makes 30% of the DNA molecule, what will be the percentage of thymine, guanine ಮತ್ತೆ cytosine ಅಂತ ಕೇಳಿದರೆ ಇದನ್ನ ನೀಟ್ 2021 ನಲ್ಲಿ ಕೇಳಿದರೆ ಇದು ಯಾವ ಕಾನ್ಸೆಪ್ಟ್ ನ ಬೇಸಿಸ್ ನಲ್ಲಿ ಕೇಳಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿ ಚಾರ್ಗಾಫ್ಸ್ ರೂಲ್ ಅಂತ. ಚಾರ್ಗಾಫ್ಸ್ ರೂಲ್ ಏನೇನ್ ಹೇಳುತ್ತೆ ಅಂದ್ರೆ ಅಡಿನೈನ್ ಯಾವತ್ತು ಥೈಮಿನ್ ಜೊತೆ ಬೇಸ್ ಪೇರ್ ಆಗುತ್ತೆ, ಸೈಟೋಸಿನ್ ಯಾವತ್ತು ಗ್ವಾನೈನ್ ಜೊತೆ ಬೇಸ್ ಪೇರ್ ಆಗುತ್ತೆ. ಹಾಗೆ ಅಡಿನೈನ್ ಮತ್ತೆ ಥೈಮಿನ್ ನ ಟೋಟಲ್, ಅಡಿನೈನ್ ಮತ್ತೆ ಗ್ವಾನೈನ್ ನ ಟೋಟಲ್ ಯಾವತ್ತು ಥೈಮಿನ್ ಮತ್ತೆ ಸೈಟೋಸಿನ್ ನ ಟೋಟಲ್ ಗೆ ಈಕ್ವಲ್ ಆಗಿರುತ್ತೆ. ಸೊ ಅಡಿನೈನ್ ನಮ್ಗೆ ಆಲ್ರೆಡಿ ಗೊತ್ತು ಎ ಇಸ್ ಈಕ್ವಲ್ ಟು 30% ಅಂತ ಕೊಟ್ಟಿದ್ದಾರೆ. ಸೊ ಥೈಮಿನ್ ಇದ್ರ ಜೊತೆ ಸೇಮ್ ಬೇಸ್ ಪೇರ್ ಆಗೋದ್ರಿಂದ ಥೈಮಿನ್ ಅಮೌಂಟ್ ಕೂಡ 30% ಇರ್ತದೆ. ಸೊ ಅಡಿನೈನ್ ಮತ್ತೆ ಥೈಮಿನ್ ಅನ್ನ ಟೋಟಲ್ ಆಗಿ ಕೌಂಟ್ ಮಾಡಿದ್ರೆ 60% ಆಫ್ ದ DNA ವಿಲ್ ಬಿ ಹ್ಯಾವಿಂಗ್ ಅಡಿನೈನ್ ಅಂಡ್ ಥೈಮಿನ್. ಸೊ ಅದನ್ನ ನಾವು 100 ಇಂದ ಮೈನಸ್ ಮಾಡಿದ್ರೆ 100 ಮೈನಸ್ 60 ಅಂತ ಮಾಡಿದ್ರೆ 40%, ಓನ್ಲಿ 40% ವಿಲ್ ಬಿ ದ ಗ್ವಾನೈನ್ ಪ್ಲಸ್ ಸೈಟೋಸಿನ್. ಗ್ವಾನೈನ್ ಮತ್ತೆ ಸೈಟೋಸಿನ್ ಅನ್ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನ ಡಿವೈಡೆಡ್ ಬೈ 2 ಅಂತ ಮಾಡಿದ್ರೆ 40% ಡಿವೈಡೆಡ್ ಬೈ 2 ಅಂತ ಮಾಡಿದ್ರೆ ಅದು ಗ್ವಾನೈನ್ ನ ಪರ್ಸೆಂಟೇಜ್ ಹಾಗೆ ಸೈಟೋಸಿನ್ ನ ಪರ್ಸೆಂಟೇಜ್ ಅನ್ನು ಕೂಡ ಕೊಡುತ್ತೆ. ಸೊ ಸೈಟೋಸಿನ್ ನ ಪರ್ಸೆಂಟೇಜ್ 20, ಗ್ವಾನೈನ್ 20%, ಥೈಮಿನ್ 30%. ನಮ್ಮ ಆನ್ಸರ್ ಕರೆಕ್ಟ್ ಆಗಿ ಡಿ. ಇದನ್ನು ನಾವು ಜಸ್ಟ್ ಥೈಮಿನ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಕೂಡ ಆನ್ಸರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಆದ್ರೂ ಬೇರೆ ಆಪ್ಷನ್ಗಳು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡೋದು ಇಂಪಾರ್ಟೆಂಟ್. ನಿಮಗೆ ಈ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಈ ರೀತಿಯ ಮುಂದಿನ ಕ್ವಶನ್ ಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.